ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಸುಖ ದುಃಖಗಳು ಎರಡೂ ಅನುಭವಿಸದೆ ಬಿಡದು ಅಖಿಳ ಕಾಯವ ತೆತ್ತು ಬಂದರಾಗೆ ಅಖಂಡಿತವಾಗಿ ಸ್ವರ್ಗ ಮೃತ್ಯು ಪಾತಾಳಗಿರಿ ಶಿಖರ ಕಾನನ ದೇಶ ಸುತ್ತೇ ಪಂಚಮುಖ ಮೊದಲಾವ ನಿರ್ಜರರಿಗೆ ತಪ್ಪುವುದೇ ನಿಖಿಳ ಪ್ರಬಗೆಯಿಂದ ಯೋಚಿಸುತ್ತಾ ನಖಶಿಖ ಪರ್ಯಂತ ನೋಡಿದ ಕಾಲಕ್ಕೂ ಲಿಖಿತ ಯಾಗದು ನಿರ್ಮಿಸಿದದ್ದು ದುಃಖವಾದೀತೆಂಬಿಯ ನೋಡಿದರೆನಗಿದು ಸುಖವಾಗಿ ತೋರುತ್ತಿದೆ ವಿಚಾರಿಸೆ ಸಕನಾಗಿ ಇಪ್ಪೋ ದೇವ ಬಹುಜನ್ಮದಲ್ಲಿ ನಾನಾ ದುಃಖವೀರೇ ಒಂದರವಿಂದ ಪೋಗಾಡಿದೆ ಮುಖ ಮೌನ ಕರ್ಮಗಳು ಇಲ್ಲದ ಮನುಜಗಿ ಸುಖ ಬಪ್ಪದೆಂತೋ ಹರಿನಿ ನಿತ್ತದೋ ಮಖಭೋಕ್ತ ನಮ್ಮ ಸಿರಿ ವಿಜಯ ವಿಠಲ ನಿತ್ಯ ಮುಖ ದಯಾಪರಾಯನಗಿಂದು ಮಾಡಿಸುವುದು ರಾಶಿಯೊಳಗೆ ಒಂದು ಕಾಳು ಪೋಗಲು ತಿರುಗಿ ಲೇಷ ಬಿಡದೆ ಬಂದು ಅವಟಿಗನು ಅಳಿಯೇ ರಾಶಿ ಕಡಿಮೆ ಉಂಟೆ ನೋಡಲು ಕೇಳಲು ಕ್ಲೇಶವ ಎನಗಿಲ್ಲ ಎಂದೆಂದಿಗೆ ದೇವಾತೋಷವಾಗುವುದಯ್ಯ ಶುದ್ಧ ಮನಸ್ಸು ಇದೆ ವಾಸುದೇವ ರಂಗ ವಿಜಯ ವಿಠಲ ನಿನ್ನ ದಾಸತನವೇ ಒಂದೇ ಸಂತತ ಕರೆಸುವುದು ಎನ್ನ ಯೋಗ್ಯತ ದಿನಿತು ಜ್ಞಾನ ಭಕುತಿ ವೈರಾಗ್ಯ ಮುನ್ನೆ ದ್ರವ್ಯ ಪೂಜೆ ಮೃಷ್ಟಾನ್ನ ಭೋಜನ ಮನ್ನಣೆ ಕೀರ್ತಿ ಸತ್ಪುಣ್ಯವಿತ್ಪನ್ನ ವಿಶೇಷ ಸ್ವಧರ್ಮ ಉತ್ತಮ ಸೇವೆ ಘನ್ನ ವ್ರತಗಳು ತೀರ್ಥಯಾತ್ರೆ ವಾಕ್ಸರಣಿ ಚೆನ್ನಾಗಿ ಶಿಷ್ಯ ಸಂಪತ್ತು ಸರ್ವಾಭಿಷ್ಟ ಮನ್ನಿಸಿದಯದಿಂದ ನೀನಿತ್ತು ಗೀರಲಾಗಿ ಇನ್ನೂ ಕ್ಲೇಶಗಳುಂಟೆ ಗುಣಿಸಿದರು ಕಣ್ಣು ಸುಳಿವಿನೋಳು ಕಡ್ಡಿ ಕಾಣಿಸಿದರೆ ಮನುಜ ಕುರುಡನೆ ಧರಣಿ ಮೇಲೆ ನಿನ್ನ ಕರುಣಾದಿಂದ ಸಕಲ ಸೌಖ್ಯಗಳಿರೆ ಗಣ್ಯರೇ ಬರುತ್ತಿಪ್ಪ ಮೋಹ ಕಲೀಲೆ ಚೆನ್ನ ವಿಜಯ ವಿಠಲ ನಿನ್ನ ನಾಮ ಸ್ಮರಣೆ ಚೆನ್ನಾಗಿರಲಿ ಎನಗಾನಂದ ಆವಾಗ ತರಣಿ ಕಾಂತೆ ನೋಡೆ ನರನ ಎರಡು ಕಣ್ಣು ತೆರೆಯಾಗೂಡದೆ ಕುಕ್ಕಲಿರದು ನೋಡಗೆಡದು ತರಣಿ ಸ್ವಭಾವವಿದು ನಿರುತ ದೋಷವಿಲ್ಲ ನರನ ನೋಟದ ದೋಷ ಸರಿಯೆಂದು ತೋರುತ್ತದೆ ಹರಿ ನಿನ್ನ ಸ್ವಭಾವ ಅರಿದರೆ ಇದೆ ಸಿದ್ಧ ಮರಳೆ ದೋಷಗಳು ನರನಿಂದಾಗುವುದಯ್ಯ ಪರಮಾತ್ಮ ಗುಣನಿಧಿ ವಿಜಯ ವಿಠಲ ನಿನ್ನ ಚರಿತೆ ಒಂದಾದರೂ ಪರಿಮಿತ ಕಾಣಬಹುದು ಆನಂದ ಮತ್ತೊಂದುಂಟೆ ನೀನೊಲಿದ ಮೇಲೆ ನಾನೆಂಬೋ ಮಾತುಗಳು ಮಾಣಿಸೋ ಎಲ್ಲೋ ದೇವ ನಾನಾ ಭೋಜನ ನನಗೆ ದೊರಕದೆ ಮೇಲೆ ಕಾಟ ಕಾಣೆನೆಂದು ಹಲುಬಿ ಪೇಳುವನೆ ತಿರುಗಿ ಮಾನಸದಲ್ಲಿ ಪೊಳೆವ ವಿಜಯ ವಿಠಲ ನಿನ್ನ ಧ್ಯಾನವೇ ಒಂದು ಕೊಡೋ ದುರ್ಗತಿಯಾಗದಂತೆ ನಿನ್ನ ಭಕ್ತರ ಯೋಗ್ಯವ ನೀನೇ ಬಲ್ಲೆ ಕಾಣೆ ಅನ್ಯಾರು ತಿಳಿಯರು ವಿಜಯ ವಿಠಲರೇಯ ನಿನ್ನ ಭಕ್ತರ ಯೋಗ್ಯವ ನೀನೇ ಬಲ್ಲೆ ಕಾಣೋ ಅನ್ಯರು ತಿಳಿಯರು ವಿಜಯ ವಿಠಲಾರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ.
ಹರಿಭಕ್ತನಾದವನಿಗೆ ಯಾವುದೂ ಕೊರತೆಯೇ ಇಲ್ಲ. ಹರಿಭಕ್ತರ ಯೋಗ್ಯತೆಯನ್ನು ಅರಿತು ಫಲಗಳ ಕೊಡ್ತಾನೆ ಸ್ವಾಮಿ. ಅದು ತಿಳ್ಕೊಂಡು ಸುಖ ಬರಲಿ ದುಃಖ ಬರಲಿ ಹರಿಭಕ್ತರು ಅದನ್ನು ಅನುಭವಿಸ್ತಾ ಆನಂದದೊಳಗೆ ಇರ್ತಾರೆ ಅಂತ ಹೇಳೋ ಸುಳಾದಿ ಇದು. ಸುಖ ದುಃಖಗಳು ಎರಡು ಅನುಭವಿಸದೆ ಬಿಡದು ಅಂತ ಹೇಳ್ತಾರೆ. ನಮಗೆ ಸುಖ ದುಃಖ ಇವೆರಡೂ ನಮ್ಮ ಸಂಚಿತ ಪ್ರಾರಬ್ಧಗಳಲ್ಲಿಂದ ಬಂದಿದ್ದ ಸುಖಗಳು, ಯಾವುದೇ ದುಃಖಗಳು ಇರಲಿ ಅದು ಅನುಭವಿಸಲಾರ್ದಾಗೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಅಖಿಲ ಕಾಯವ ತೆತ್ತು, ಎಷ್ಟು ನಾವು ಏಸೇಸು ಕಾಯಗಳನ್ನು ತೆತ್ತು ಮನುಷ್ಯರಾಗಿ ಬಂದಿರ್ತೀವಿ, ಕ್ರಿಮಿಕೀಟಗಳಾಗಿ ಬಂದಿರ್ತೀವಿ, ಜಂತು ಜಾಲಗಳಾಗಿ ಬಂದಿರ್ತೀವಿ. ಏನು ಬಂದರೆ ಕೂಡ ನಮಗೆ ಆ ಸುಖ ದುಃಖ ಏನು ನಮಗೆ ಪಡ್ಕೊಂಡು ಬಂದಿರ್ತೀವೋ ಅದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಖಂಡಿತವಾಗಿ ಸ್ವರ್ಗ, ಮೃತ್ಯು, ಪಾತಾಳ, ಗಿರಿ, ಶಿಖರ, ಕಾನನ, ದೇಶ ಎಲ್ಲನ್ನ ಸುತ್ರಿ ನೀವು. ಅಖಂಡವಾಗಿ ಎಲ್ಲ ಸ್ವರ್ಗದೊಳಗೆ ಹೋಗಲಿ, ಮೃತ್ಯು ಆಗಲಿ, ಪಾತಾಳದೊಳಗೆ ಹೋಗಲಿ, ಗಿರಿ ಅಂದರೆ ಬೆಟ್ಟದೊಳಗಿರಲಿ, ಶಿಖರಗಳಲ್ಲಿ ಇರಲಿ, ಅಡವಿಯಲ್ಲಿ ಇರಲಿ, ದೇಶಗಳ ಸುತ್ತಲಿ, ಪಂಚಮುಖ ಮೊದಲಾದ ನಿರ್ಜರರಿಗೆ ದೇವತೆಗಳಿಗೆ ತಪ್ಪುತ್ತಾ ಇಲ್ಲ ಈ ಸುಖ ದುಃಖಗಳು. ನಿಖಿಳ ಬಗೆಯಿಂದ ಯೋಚಿಸುತ್ತಾ ತಪ್ಪುವುದೇ ನಿಖಿಳ ಬಗೆಯಿಂದ. ಭಾಳ ಚೆನ್ನಾಗಿ ಯೋಚನೆ ಮಾಡಿರಿ. ನಖಶಿಖ ಪರ್ಯಂತ ನೋಡಿದ ಕಾಲಕ್ಕೂ ಲಿಖಿತ ಪುಷಿಯಾಗದು ನಿರ್ಮಿಸಿದದ್ದು. ದೇವರ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಈ ಲಿಖಿತ ಈ ಹಣೆ ಭಾರ ಏನಿದ್ದದೋ ಅದು ತಪ್ಪೋದಿಲ್ಲ. ಅದು ಮಾತ್ರ ಅವರು ಅನುಭವಿಸಲೇಬೇಕು. ದುಃಖವಾದಿ ತೆಂಬಿಯ ನೋಡಿದರೆ ಎನಗಿದು ಅದು ದುಃಖ ಅಂತ ಅನ್ಕೋತೀಯಾ, ಅದಲ್ಲ, ಸುಖವಾಗಿ ತೋರ್ತದ ಅವರಿಗೆ. ಯಾರು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೋ, ಯಾರು ಹರಿಭಕ್ತರಿರ್ತಾರೋ ಅವರಿಗೆ ದುಃಖ ಅಂತ ಅನ್ನೋದೇ ಇಲ್ಲ. ಅದನ್ನೇ ಅವರು ಸುಖವಾಗಿ ಕಾಣಿಸ್ತದೆ ಅವರಿಗೆ. ಸಖನಾಗಿ ಇಪ್ಪೋ ದೇವ ಬಹುಜನ್ಮದಲ್ಲಿ ನಾನಾ ದುಃಖವಿರೆ ಒಂದರಿಂದ ಪೋಗಾಡಿದೆ. ದೇವರು ನಮ್ಮ ಸಖನಾಗಿ ಇದ್ದಾಗೆ ಆ ಸುಖಗಳು ಏನಿದ್ದಾವೋ ದುಃಖಗಳು ಏನಿದ್ದಾವೋ ಅದು ಎಲ್ಲ ಹೋಗ್ಬಿಡ್ತವೆ. ಸಖನಾಗಿ ಇದ್ದಾನೆ ನಮ್ಮ ಸ್ವಾಮಿ. ಬಹುಜನ್ಮದಲ್ಲಿ ನಮ್ಮ ಜನ್ಮದಿಂದ ನಮಗೆ ಸಖನಾಗಿ ಇದ್ದಾನೆ. ಆವಾಗೆ ಆ ದುಃಖಗಳು ಎಲ್ಲಿರ್ತವೆ ಅದು ಹೋಗ್ಬಿಡ್ತವೆ ನಮ್ಮಲ್ಲಿಂದ. ಅದು ತಿಳ್ಕೊಂಡಿದ್ದ ಮನುಷ್ಯನಿಗೆ. ಮಖ ಮೌನ ಕರ್ಮಗಳು ಇಲ್ಲದ ಮನುಜಗಿ ಸುಖ ಬಪ್ಪುದೆಂತೋ ಹರಿ ನೀನಿತ್ತದ್ದು. ಏನೂ ಇರಲಿಲ್ಲದವರಿಗೆ, ಕೆಲವು ಜನಕ್ಕೆ ಏನು ದೇವರ ನಾಮಸ್ಮರಣೆ ಇದ್ದವ್ರಿಗೆ ಕೂಡ ಅದು ಸುಖಗಳು ಕೊಡ್ತಾನೆ ಸ್ವಾಮಿ. ಅದು ಸ್ವಾಮಿಗೇ ಗೊತ್ತು. ಯಾವಾಗಿಂದು ಅವ್ರಿಗೆ ಏನೇನಿದ್ದದೋ ಅದನ್ನೇ ಮಾಡ್ತಾನೆ. ಭೋಕ್ತ ನಮ್ಮ ವಿಜಯ ವಿಠಲ ಸಿರಿ ವಿಜಯ ನಿತ್ಯ ಮುಖ ದಯಾಪಾರ ಎನಗಿಂದು ಮಾಡಿಸುವುದು. ನಮ್ಮನ್ನೊಳಗೆ ನಿಂತು ಮಾಡಿಸ್ತಾ ಇರ್ತಾನೆ ಆ ಸ್ವಾಮಿ. ಸುಖಗಳು ದುಃಖಗಳು ಏನಿದ್ದವೋ ನಮ್ಮ ಪ್ರಾರಬ್ಧ ಪ್ರಕಾರ ಅದು ಕೊಡ್ತಾನೆ ಇರ್ತಾನೆ. ಅದು ನಾವು ಅನುಭವಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಯಾವ ಪ್ರದೇಶದಲ್ಲಿ ಇದ್ದರೆ ಕೂಡ ಈ ಸುಖ ದುಃಖಗಳು ನಾವು ಅನುಭವಿಸಲೇಬೇಕು. ಅದು ಏನು ನಮ್ಮ ಪ್ರಾರಬ್ಧದೊಳಗೆ ಇರುತ್ತೇನೋ ಅದು ಜನ್ಮಾಂತರದಿಂದ ದೇವರು ನಮ್ಮ ಹಣೆ ಬರೆಯದಲ್ಲಿ ಏನು ಬರೆದಿದ್ದಾನೋ ಅದರ ಪ್ರಕಾರ ನಾವು ಅನುಭವಿಸಲೇಬೇಕು. ಕೆಲವೊಬ್ಬರು ಏನು ದೇವರು ನಾಮಸ್ಮರಣೆ ಏನು ಮಾಡಲಿಲ್ಲದವ್ರು ನೋಡ್ತಾ ಇರ್ತೀವಿ ಎಷ್ಟು ಸುಖ ಅನುಭವಿಸ್ತಾರೆ ಅಂಥೇಳಿ. ಅದು ಇವಾಗಿನ ಸುಖ ಇರಲ್ಲ ಅವರಿಗೆ. ಹಿಂದಿನ ಜನ್ಮದೊಳಗೆ ಅವರು ಏನೋ ಮಾಡಿದ್ದು, ಅವರು ಜೀವತಃ ಅವ್ರ ಒಳಗೆ ಜೀವಿ ಏನಿದ್ದದೋ ಅದು ಭಾಳ ಒಳ್ಳೆ ಉತ್ತಮ ಜೀವಿ ಇರುತ್ತೆ. ಪ್ರಾರಬ್ಧವಶಾತ್ ಅವ್ರು ಈ ಜನ್ಮದೊಳಗೆ ಅವಾಗ ಸುಖ ಬಹಳ ದೇವರು ದಿಂಡ್ರು ಅಂದಿರ್ತಾರೆ. ಅದು ಇಲ್ಲಿ ಬಂದು ಮತ್ತು ಅವರಿಗೆ ಪ್ರಾರಬ್ಧದಿಂದ ಬರೀ ಸುಖ ಒಂದೇ ಉಳಿದಿರುತ್ತೆ. ಆದರೂ ದೇವರ ಕಡೆ ಧ್ಯಾಸ ಇರಲ್ಲ. ಆಗ ದುಃಖಗಳು ಕೂಡ ಬರ್ತಾ ಇರ್ತವೆ ಎಷ್ಟೊಂದು ಮಂದಿಗೆ. ಕುಂತಿ ದೇವಿ ಅದನ್ನು ತಗೊಳ್ಬೋದು, ಎಷ್ಟು ದುಃಖ ಅನುಭವಿಸಿದ್ದಾಳೆ. ಆದರೂ ಸಖನಾಗಿ ಸ್ವಾಮಿ ಇರೋವರೆಗೆ ನನಗೆ ದುಃಖನೇ ಕೊಡು ಅಂತ ಕೇಳ್ಕೊತಾ ಇದ್ಲಂತೆ ಕುಂತಿದೇವಿ. ಯಾಕಂದರೆ ಯಾವಾಗಲೂ ನಿನ್ನ ನಾಮಸ್ಮರಣೆಯಲ್ಲಿ ಇರ್ತೀವಿ. ಸುಖ ಅಂದರೆ ದೇವರನ್ನು ಮರೆಸೋದನ್ನು ಸುಖ ಅಂತ ಹೇಳ್ತಾರೆ. ಅದು ಆಗಬಾರ್ದು. ಸುಖ ಅಂದಾಗೆ ದೇವರ ನಾಮಸ್ಮರಣೆಯಲ್ಲಿ ತೇಲಾಡೋದು ಸುಖ ಅಂತ ಅನ್ಸ್ಕೋಬೇಕು. ಅದು ಜ್ಞಾನಿಗಳಿಗೆ ಮಾತ್ರ ಆಗೋದು. ದುಃಖ ಬಂದಾಗೆಲ್ಲ ಮನೆಯಲ್ಲಿದ್ದ ದುಃಖಗಳು, ಈ ಶಾರೀರಿಕ ದುಃಖಗಳು ಇದು ಬಂದಾಗೆಲ್ಲ ಸ್ವಾಮಿಯನ್ನು ಚಿಂತನೆ ಮಾಡಿ ಮಾತಾಡಿಸ್ತಾ ಇದ್ದಾಗೆ ಸ್ವಾಮಿ ಜೊತೆಗೆ ಹತ್ತಿರ ಆಗ್ತೀವಿ ನಾವು. ಅದು ಸುಖ ಅಂತ ಅನ್ಸ್ಕೊಳ್ಳತ್ತೆ. ಆದರೆ ನಮಗೆ ಈ ಲೌಕಿಕ ಸುಖಗಳು ಬಂದರೆ ದೇವರ ನಾಮಸ್ಮರಣೆಯಿಂದ ದೂರ ಆಗ್ತೀವಿ. ಅದು ನಿಜವಾದ ದುಃಖ ಆಗತ್ತೆ. ಇದು ನಾವು ದೇವರು ದಯಾಪರ, ನಮಗೆ ದೇವರ ನಾಮಸ್ಮರಣೆಯಲ್ಲಿ ಇಡಿಸು ಅಂತ ಕೇಳ್ಕೋಬೇಕು. ಈ ನಮ್ಗೆ ಶ್ರೀಪಾದರಾಜರದ್ದು ನೋಡಿದಾಗೆ ಅದು ಗೊತ್ತಾಗತ್ತೆ ಎಷ್ಟು ಅವರ ಸುಖ ಪ್ರಾರಬ್ಧ ಅವ್ರದ್ದು.
ಎಷ್ಟು ಕಷ್ಟ. ಯಾರೋ ಒಬ್ಬರು ಹೀಗೆ ತೊಂದರೆ ಕೊಟ್ಟು ಬೇಕಂತ ಹೇಳಿ ಎಲ್ಲೋ ಕಾನನದರೊಳಗೆ ಹೋಗಿ ಅಲ್ಲಿ ನೀವು ಇವತ್ತು ಪೂಜೆ ಮಾಡಬೇಕು ಒಬ್ರು ಹೇಳಿದ್ರಂತೆ. ಒಬ್ಬರು ಬಿಡಿ ಸನ್ಯಾಸಿಗಳಿದ್ರಂತೆ. ಅವರು ಯಾವಾಗಲೂ ಅಲ್ಲೆಲ್ಲೋ ಅಡವಿಯಲ್ಲಿ ಕೂತ್ಕೊಂಡು ಅಡುಗೆ ಮಾಡಿ ಒಂದು ಅನ್ನ ಗೊಡ್ಡು ಸಾರು ಮಾಡಿ ನೈವೇದ್ಯ ಬಡಿಸ್ತಾ ಇದ್ರಂತೆ ದೇವರಿಗೆ. ಇವ್ರು ನೋಡಿದರೆ 64 ಭಕ್ಷಗಳು. ಅವರು ಇಲ್ಲಿಗೆ ಬಂದು ಅವ್ರು ಹೇಳಿದ್ರಂತೆ, ಒಂದು ಸರಿ ಬಂದು ನೀವು ನಾನಿದ್ದಿದ್ದ ಜಾಗಕ್ಕೆ ಹೋಗಿ ನೀವು ಪೂಜೆ ಮಾಡಬೇಕು, ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ. ಆಯಿತು ಅಂದ್ರಂತೆ ಶ್ರೀಪಾದರಾಜರು. ಆಯಿತು ಅಂತ ಹೇಳಿ ಇಲ್ಲಿಗೆ ಬಂದ್ರಂತೆ. ಅವರು ಅಡವಿಗೆ ಹೋದರು, ಇವ್ರು ಇಲ್ಲಿಗೆ ಬಂದರು. ಎಲ್ಲ ಅಡುಗೆಗಳು 64 ಭಕ್ಷಗಳು, ದೇವರ ನೈವೇದ್ಯ ಎಲ್ಲ ಮುಗೀತು. ಮುಗಿದ ಮೇಲೆ ಇನ್ನೇನು ಭಿಕ್ಷಕ್ಕೆ ಕೂಡಬೇಕು ಅಂಬೋ ಕಾಲಕ್ಕೆ ನಾಯಿ ಬಂದು ಎಲ್ಲ ಮುಟ್ಟಿಬಿಡ್ತಂತೆ. ನಾಯಿ ಬಂದು ಎಲ್ಲ ಮುಟ್ಟಿಬಿಟ್ಟ ಮೇಲೆ ಅದೆಲ್ಲ ಮತ್ತೆ ಅವ್ರದ್ದು ದುಃಖ ಪ್ರಾರಬ್ಧ, ಅಂದರೆ ಲೌಕಿಕ ದುಃಖ ಪ್ರಾರಬ್ಧ. ದೇವರ ನಾಮಸ್ಮರಣೆ, ದೇವರು ಪೂಜೆ ಇದೆಲ್ಲ ಇದ್ದಿದ್ದೇ, ಆದರೂ ಲೌಕಿಕವಾಗಿ ಕೆಲವೊಂದು ದುಃಖಗಳು ಬರ್ತಾ ಇರ್ತವೆ. ಊಟಕ್ಕೆ ಕೂಡಬೇಕು ಅಂಬ ಕಾಲಕ್ಕೆ ಅದು ನಾಯಿ ಮುಟ್ಟಿತಂತೆ. ಅನ್ನ ಗೊಡ್ಡು ಸಾರು ಮತ್ತು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಿದ್ರು ಅವತ್ತಿನ ದಿವಸ ಅಂತ ಹೇಳ್ತಾರೆ. ಅದೇ ಅಲ್ಲಿ ಎಲ್ಲೋ ಹೋಗಿ ಅಡವಿಯಲ್ಲಿ ಪೂಜೆ ಮಾಡಬೇಕು, ಏನಿದ್ರೆ ಅದರಲ್ಲಿಂದನೇ ಪೂಜೆ ಮಾಡಬೇಕು ಅಂತ ಕೂತಾಗೆ ಒಂದು ರಾಜನಿಗೆ ಕನಸು ಬಿತ್ತಂತೆ. ಎಲ್ಲ ಸಾಮಾನುಗಳು ಎಲ್ಲ ತೊಗೊಂಡು ಬಂದು ಮತ್ತು 64 ಭಕ್ಷಗಳು ಮಾಡಿಸಿ ಸ್ವಾಮಿಗೆ ನೈವೇದ್ಯ ಮಾಡಿಸಿದ್ದಂತೆ. ಅವ್ರದ್ದು ಸುಖ ಪ್ರಾರಬ್ಧ, ಲೌಕಿಕ ಸುಖ ಪ್ರಾರಬ್ಧ ಇದ್ದವರು ಅವರು. ಆ ಥರ ನಮಗೆ ಸುಖ ಪ್ರಾರಬ್ಧ ಇದ್ದಾಗ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗಿರ್ತೀವಿ, ಅಲ್ಲಿ ಹೋದಾಗೆ ನಮಗೆ ಸ್ವಾಮಿ ಮೃಷ್ಟಾನ್ನ ಭೋಜನ ಕೊಡಿಸ್ತಾನೆ. ಕೆಲವೊಬ್ಬರಿಗೆ ಮನೆಯಲ್ಲಿದ್ರೂ ಕಷ್ಟನೇ, ಟೈಮ್ಗೆ ಊಟ ಇರೋದಿಲ್ಲ, ಹೊರಗೆಲ್ಲನ ಹೋದ್ರೂ ಯಾವುದೋ ಒಂದು ತೊಂದರೆಗಳಿಂದ ಊಟಗಳು ಸಿಗೋದಿಲ್ಲ. ಅವ್ರದ್ದು ದುಃಖ ಪ್ರಾರಬ್ಧ ಈ ಲೌಕಿಕದ್ರೊಳಗೆ. ಕೆಲವೊಬ್ಬರಿಗೆ ದೇವರ ನಾಮಸ್ಮರಣೆಯಲ್ಲಿ ಯಾವಾಗಲೂ ಇರ್ತಾರೆ. ಇದು ಒಳ್ಳೆ ಸುಖ ಪ್ರಾರಬ್ಧ ಅವರಿಗೆ. ಇದು ಲೌಕಿಕದ್ದಲ್ಲ, ಇದು ಆಧ್ಯಾತ್ಮಿಕ ಸುಖ ಪ್ರಾರಬ್ಧ. ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಇಲ್ಲಿ ಆಚಾರ್ಯರು ಭಾಳ ಸರಿ ನೋಡ್ತಾ ಇರ್ತೀನಿ ನಾನು, ಪ್ರತಿಯೊಬ್ಬರದು ಹಾಡಾಗಲಿ ಸುಳಾದಿ ಆಗಲಿ ಪ್ರತಿಯೊಂದು ಕೇಳ್ತಾ ಇರ್ತಾರೆ. ಕೇಳಿ ಇದು ಸುಖ ಪ್ರಾರಬ್ಧ. ಯಾವ ರೀತಿಯಾಗಿ? ಆಧ್ಯಾತ್ಮಿಕ ಸುಖ ಪ್ರಾರಬ್ಧ. ಬೆಳಗ್ಗೆಯಿಂದ ರಾತ್ರಿವರೆಗೆ ಇಷ್ಟು ವರ್ಷದಿಂದ ನಾನು ಒಂದೊಂದು ದಿನ ನನಗೆ ಬೇರೆಯವ್ರು ನಾನು ಹೇಳಬೇಕು ಅಂತಂದಾಗೆ ಲೇಟ್ ಆಗಿರುತ್ತೆ, ಹೇಳಕ್ಕಾಗಿರಲ್ಲ. ಅದು ಆಚಾರ್ಯರು ಟೈಮ್ ಪ್ರಕಾರ ಎಲ್ಲ ನಡೆಸ್ತಾ ಇರ್ತಾರೆ. ಇದು ಆಧ್ಯಾತ್ಮಿಕ ಸುಖ ಪ್ರಾರಬ್ಧ. ಇವೆಲ್ಲ ಏನಿದ್ದಾವೋ ಸ್ವಾಮಿ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಇದರೊಳಗೆ. ಆಮೇಲೆ ರಾಶಿಯೊಳಗೆ, ಮಟ್ಟತಾಳದೊಳಗೆ ರಾಶಿಯೊಳಗೆ ಒಂದು ಕಾಳು ಹೋಗಲು ತಿರುಗಿ ಲೇಷ ಬಿಡದೆ ಬಂದು ಅವಟಿಗನು ಅಳಿಯೆ. ಒಂದು ರಾಶಿ, ಭತ್ತದ ರಾಶಿ ಇದೆ, ಅದರೊಳಗಲಿಂದ ಒಂದು ಚೂರು ಒಂದು ಕಾಳು ಹೋದರೆ ಅವನು ಅಳಿತಾನಲ್ಲ, ಅದನ್ನು ಅಳಿತಾನೆ, ಬಿಡೋದಿಲ್ಲ. ಅದೇ ಥರ ನಮ್ಮ ಪಾಪದೊಳಗೆ ಒಂದು ರಾಶಿಯಷ್ಟು ಹೊರಗೆ ಅಂದರೆ ಏನೋ ಒಂದು ಮಾಡಿರ್ತೀವಿ, ಆ ಪ್ರಾರಬ್ಧದಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತೀವಿ. ಇವಾಗೆಲ್ಲ ಇದೇ ಮಾಡೋದು. ನಮ್ಮದು ಈ ಪ್ರಾರಬ್ಧ ಅಂಬೋದು ಹೇಗಿರುತ್ತೆ ಅಂದರೆ, ಒಂದು ದೊಡ್ಡ ಟ್ಯಾಂಕಿನ ತುಂಬ ಎಣ್ಣೆ ಹಾಕಿ ಮೇಲೆ ಒಂದು ದೀಪ ಹಚ್ಚಿರ್ತಾನೆ ಸ್ವಾಮಿ. ಅಂದರೆ ಆ ಎಣ್ಣೆಲ್ಲ ಹೋಗಬೇಕು. ನಾವೇನು ಮಾಡ್ತೀವಿ, ಈ ಜನ್ಮದೊಳಗೆ ಸ್ವಾಮಿ ಈ ಪ್ರಾರಬ್ಧ ಇದು ಬೇಡಪ್ಪ, ಇದು ತಪ್ಸಪ್ಪ ಅಂತ ಹೇಳ್ತೀವಿ. ತಪ್ಪಿಸಿ ಅದು ಉರಿಯೋದು ಬಿಟ್ಟು ಬಿಡು ಅಂತ ಹೇಳ್ತೀವಿ. ಅದು ಉರಿಯೋದು ಬಿಟ್ಟರೆ ಇನ್ನೂ ಎಣ್ಣೆ ಅಷ್ಟೇ ಇರುತ್ತೆ. ಇನ್ನೊಂದು ಜನ್ಮಕ್ಕೆ ಹೋದಾಗೆ ಆ ಎಣ್ಣೆ ಇನ್ನೂ ಮತ್ತೆ ಹೋಗಿ ಇನ್ನೂ ಜಾಸ್ತಿ ಉರಿತಾನೇ ಇರುತ್ತೆ. ಇದೇ ಜನ್ಮಕ್ಕೆ ಆ ಉರಿ ಹೋಗಲಿ ಅಂತ ಬೇಡ್ಕೋಬೇಕು. ಆ ದುಃಖಗಳು ಏನಿದ್ದಾವೆ ಅದು ಹೋಗಲಿ ಅಂತ ಬೇಡ್ಕೋಬೇಕು. ಆ ದುಃಖದೊಳಗೆ ಸ್ವಾಮಿಯನ್ನು ನೆನೆಸ್ಬೇಕು. ಲೇಷ ಕಡಿಮೆ ಆದರೂ ಕೂಡ ಮತ್ತು ಅದನ್ನು ಅಳೆದು ಅವನು ಅಲ್ಲೆಲ್ಲೋ ಬಿದ್ದಿದ್ದನ್ನು ತೊಗೊಂಡು ಬಂದು ಇಡ್ತಾನೆ. ಅದೇ ಥರ ಸ್ವಾಮಿ ನಮ್ಮ ದುಃಖ, ನಮ್ಮ ಪ್ರಾರಬ್ಧದಿಂದ ಒಂದು ಲೇಷ ಕಡಿಮೆ, ಎಲ್ಲೋ ಒಂದು ಕಡೆ ಕಡಿಮೆ ಆಯಿತು ಅಂತಂದರೆ ಅದನ್ನು ಮತ್ತು ನಮ್ಮನ್ನು ಜೋಡಿಸ್ತಾನೆ, ಎಲ್ಲೂ ಬಿಡೋದಿಲ್ಲ. ಅದಕ್ಕೆ ನನಗೆ ಕ್ಲೇಶ ನನಗಿಲ್ಲ, ನನಗೆ ಏನೂ ಕ್ಲೇಶ ಇಲ್ಲ, ನನಗೆ ಸಂತೋಷನೇ ಇದ್ದದ, ಶುದ್ಧ ಮನಸ್ಸಲ್ಲಿಂದ ನಿನಗೆ ನಮಸ್ಕಾರ ಮಾಡ್ತೀನಿ. ನನ್ನ ಒಳಗೆ ಏನೇ ಒಂದು ಕೊರತೆ ಇದ್ದರೂ, ಏನು ಮಾಡ್ತಾ ಇದ್ದೀನೋ, ನನ್ನ ಪ್ರಾರಬ್ಧಕ್ಕೆ ಏನಿದ್ದದೋ ಅದು ನೀನು ಕೊಟ್ಟು ಉಣಿಸ್ತೀಯಪ್ಪ. ಲೇಷ ಕಡಿಮೆ ಮಾಡೋದಿಲ್ಲ ನನಗೆ. ಅದು ಸುಖ ಆಗಲಿ ದುಃಖ ಆಗಲಿ ನೀನು ಕೊಡಬೇಕು ಅಂದ್ಕೊಂಡಿದ್ದಿ, ಕೊಡ್ತಿದ್ದಿ. ವಾಸುದೇವರಂಗ ವಿಜಯ ವಿಠಲ, ನಿನ್ನ ದಾಸತನವೇ ಒಂದೇ ಸಂತತ ಕರೆಸುವುದು. ನಿನ್ನ ದಾಸತನ ಒಂದು ನನಗೆ ಇರೋ ಥರ ಮಾಡು, ಅದು ಮಾತ್ರ ಇದ್ದರೆ ಸಾಕು ಸ್ವಾಮಿ. ಅದು ಸುಖಗಳು ಬರಲಿ ದುಃಖಗಳು ಬರಲಿ, ಅದರಾಗೆ ನಿನ್ನ ನಾಮಸ್ಮರಣೆ ಬಿಡಲಾರ್ದಾಗಿ ನೋಡು ಅಂಥೇಳಿ ಇಲ್ಲಿ ಕೇಳ್ಕೋಬೇಕು ಅಂತಾಳು ವಿಜಯದಾಸರು ಹೇಳ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ. ಇದು ಇನ್ನು ಮುಂದಿನ ಭಾಗ ನಾಳೆ ಸುಳಾದಿಯಲ್ಲಿ ನೋಡೋಣ. ನಾಳೆ ತ್ರಿವಿಡ ತಾಳದಿಂದ ನಾಳೆ ನೋಡೋಣ. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಸುಖ ದುಃಖಗಳು ಎರಡು ಅನುಭವಿಸಲೇಬೇಕು ಅಂತ ಹೇಳಿ ವಿಜಯದಾಸರು ರಚಿಸಿದಂಥ ಸುಳಾದಿ
ಬ್ರಹ್ಮ ಏನು ಲಿಖಿತ ಬರೆದಿದ್ದಾನೋ, ಸ್ವಾಮಿ ನಮ್ಮ ಜೊತೆಗೆ ಏನು ಉಣಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೋ ಅದು ಉಣಿಸೇ ಉಣಿಸ್ತಾನೆ. ನಮಗೆ ತಪ್ಪಿದ್ದಲ್ಲ. ಲೌಕಿಕ ಸುಖ, ಲೌಕಿಕ ದುಃಖ ಅಂಬೋದು ಅದು ಸರ್ವಸಹಜವಾಗಿ ಬರುತ್ತೆ. ಆದರೆ ನಮಗೆ ಆಧ್ಯಾತ್ಮಿಕ ಸುಖ ಅಂಬೋದು ಕೊಡಲಿ ಸ್ವಾಮಿ ಅಂತ ನಾವು ಬೇಡ್ಕೋಬೇಕು. ಅದಕ್ಕೆ ತ್ರಿವಿಧ ತಾಳದ್ರೊಳಗೆ ಎನ್ನ ಯೋಗ್ಯತಾ ದಿನಿತು ಜ್ಞಾನ ಭಕ್ತಿ ವೈರಾಗ್ಯ ಮುನ್ನೆ ದ್ರವ್ಯ ಪೂಜೆ ಮೃಷ್ಟಾನ್ನ ಭೋಜನ ಮನ್ನಣೆ ಕೀರ್ತನೆ ಕೀರ್ತಿ ಸತ್ಪುಣ್ಯ ವ್ಯುತ್ಪನ್ನ ವಿಶೇಷ ಸ್ವಧರ್ಮ ಉತ್ತಮ ಸೇವೆ ಘನ್ನ ವ್ರತಗಳು ತೀರ್ಥಯಾತ್ರೆ ವಾಕ್ಸರಣಿ ಚೆನ್ನಾಗಿ ಶಿಷ್ಯ ಸಂಪತ್ತು ಈ ನನ್ನ ಯೋಗ್ಯತದಿಂದ ಇವೆಲ್ಲ ಕೊಟ್ಟಿದ್ದಪ್ಪ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಇಲ್ಲಿ ನಮಗೆ ನೋಡ್ರಿ, ನಮ್ಮ ಯೋಗ್ಯತಾನುಸಾರ, ವಿಜಯದಾಸರ ಯೋಗ್ಯತಾನುಸಾರ ಜ್ಞಾನ ಭಕ್ತಿ ವೈರಾಗ್ಯ ಇವೆಲ್ಲ ಪೂಜೆಗಳು ಕೊಟ್ಟಿದ್ದಾರೆ. ನಮ್ಮ ಯೋಗ್ಯತಾನುಸಾರ ಬರೇ ಮೃಷ್ಟಾನ್ನ ಭೋಜನ ಇದೇ ನಮಗೆ ಕೊಟ್ಟಿರೋದು. ಎಷ್ಟು ಕೊಟ್ಟಿದ್ದಾರೆ ದೇವರು ವಿಜಯದಾಸರಿಗೆ, ಅವೆಲ್ಲ ಹೇಳ್ಕೊತಾ ಇದ್ದಾರೆ. ಉತ್ತಮ ಸೇವೆಗಳು, ಘನ್ನ ವ್ರತಗಳು, ತೀರ್ಥಯಾತ್ರೆಗಳು, ಶಿಷ್ಯ ಸಂಪತ್ತು, ಸರ್ವಾಭೀಷ್ಟ ಎಲ್ಲ ಏನು ಕೇಳಿದರೆ ಅದು ಮನ್ನಿಸಿ ದಯದಿಂದ ನೀನಿತ್ತು ಇರಲಾಗಿ, ಇವೆಲ್ಲ ನೀನು ಕೊಡೋ ಕಾಲಕ್ಕೆ ಇನ್ನು ಕ್ಲೇಶಗಳುಂಟೆ, ಇನ್ನೇನಪ್ಪ ದುಃಖ ಇರೋದು. ಅದಕ್ಕೆ ನೀನು ಕೊಡಪ್ಪ ಜ್ಞಾನ ಭಕ್ತಿ ವೈರಾಗ್ಯ ಕೊಡು. ಈ ದ್ರವ್ಯ ಮೃಷ್ಟಾನ್ನ ಇವೆಲ್ಲ ನಮಗೆ ಸ್ವಾಮಿಯ ಲೌಕಿಕವಾಗಿದ್ದು ಕೊಡ್ತಾನೇ ಇದ್ದಾನೆ. ಆದರೆ ನಾವು ಬೇಡ್ಕೋಬೇಕಾಗಿದ್ದು ಅದು ಕೊಡು, ನೀನು ಕೊಡೋ ಕಾಲಕ್ಕೆ ನಾನು ಯಾಕೆ ಚಿಂತೆ ಮಾಡಬೇಕು, ಇನ್ನು ಕ್ಲೇಶಗಳು ಇಲ್ಲ. ಕಣ್ಣು ಸುಳುವಿನೊಳು ಕಡ್ಡಿ ಕಾಣಿಸಿದರೆ, ಕಣ್ಣು ಹತ್ತಿರದೊಳಗೆ ಯಾವುದೋ ಕಡ್ಡಿ ಕಾಣಿಸಿದರೆ ಮನುಜ ಕುರುಡನೇ ಧರಣಿ ಮೇಲೆ. ಅಂದರೆ ಈ ಕಣ್ಣು ನಮ್ಮದೇನು ಕಣ್ಣು ರೆಪ್ಪೆ ಇದು ಅದನ್ನೇನಂತಾರಪ್ಪ, ಕಣ್ಣಿನ ಗುಡ್ಡಿಗಳು ಇರ್ತಾವಲ್ಲ, ಅದರೊಳಗೆ ಕಡ್ಡಿ ಕಾಣಿಸಿದರೆ ಮನುಜ ಕುರುಡನೇ ಧರಣಿ ಮೇಲೆ. ಅದು ಅಂದರೆ ಅದರೊಳಗೆ ಕಡ್ಡಿ ಕಾಣಿಸ್ತು ಅಂತಂದರೆ, ಈ ನಾವೇನು ಕ್ಯಾಟ್ರಾಕ್ಟ್ ಆಪ್ರೇಷನ್ ಅಂತ ಹೇಳ್ತೀವಲ್ಲ, ಅದು ಪೊರೆ ಅಂತ ಹೇಳ್ತೀವಿ. ಹಾಗೆ ಕುರುಡ ಆಗ್ತಾನೆ ಧರಣಿಯ ಮೇಲೆ. ಆ ಗುಡ್ಡಿನ ಮೇಲೆ ಏನಾದರೂ ಕಾಣಿಸಿದ್ರೆ ಕುರುಡಿ ಆಗ್ತಾನೆ. ನಿನ್ನ ಕರುಣದಿಂದ ಸಕಲ ಸೌಖ್ಯಗಳಿದೆ ಅಂದರೆ ಆ ಥರ ನಮಗೆ ಏನೂ ಇಲ್ಲ, ಎಲ್ಲ ಕೊಟ್ಟಿದ್ದೀ ಸ್ವಾಮಿ. ನಿನ್ನ ಕರುಣದಿಂದ ಸಕಲ ಸೌಖ್ಯಗಳು ಇದ್ದಾವೆ. ಗಣ್ಯವೇ ಬರುತ್ತಿಪ್ಪೆ ಮೋಹಕ ಲೀಲೆ, ಎಲ್ಲ ಕೊಡ್ತಾ ಇದ್ದೀ. ನಿನ್ನ ಲೀಲೆ ಇದು. ಚನ್ನ ವಿಜಯ ವಿಠಲ, ನಿನ್ನ ನಾಮಸ್ಮರಣೆ ಚೆನ್ನಾಗಿ ಇರಲಿ. ನನಗೆ ಆನಂದ ಆವಾಗ ದೇವರ ನಾಮಸ್ಮರಣೆ. ನಿನ್ನೆ ಆಚಾರ್ಯರು ಒಬ್ಬರು ಹೇಳಿದರು ನನಗೆ, ಸುಖ ಅಂದರೆ ಈ ಪುಣ್ಯ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರ ನಾಮಸ್ಮರಣೆ ಹಾಗೆ ಶ್ರವಣದಲ್ಲಿಂದ ನಿತ್ಯ ನಾವು ಏನು ಮಾಡ್ತಾ ಇದ್ದೀವೋ ಪಾಪಗಳು ಅದಾದರೂ ಕಡಿಮೆ ಆಗಲಿ ಅಂಥೇಳಿ ಬೇಡ್ಕೋಬೇಕಂತೆ ದೇವರನ್ನ. ಅದು ನಿನ್ನ ಬೇಡ್ಕೋತಾ ಇದ್ದೀನಪ್ಪ, ನನಗೆ ಆನಂದ ಕೊಡು, ನಿನ್ನ ನಾಮಸ್ಮರಣೆಯೊಳಗೆ ತೇಲಾಡಿಸು ಅಂತ ಹೇಳ್ತಾ ಇದ್ದಾರೆ. ಇದು ದೇವರ ಏನು ನಮಗೆ ನಮ್ಮ ಮೇಲೆ ಅಪಾರ ಕರುಣ ಸ್ವಾಮಿಗೆ, ಎಲ್ಲ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಆ ಕುರುಡನ ಥರ ನಾವು ಕಣ್ಣಿಗೆ ಏನೋ ಅಡ್ಡ ಬಂದಿದೆ ಅಂಥೇಳಿ ಅದನ್ನು ಬಿಟ್ಟು ದೇವರ ನಾಮಸ್ಮರಣೆ ಮಾಡಲಾರ್ದಾಗಿ ಹುಟ್ಟು ಕುರುಡರಿದ್ದಂಗೆ, ಅಂದರೆ ದೇವರ ಕಡೆ ಧ್ಯಾಸನೆ ಕೊಡಲಾರ್ದಂಗೆ ನಾವು ಕುರುಡರಾಗಿ ಬದುಕೋದು ಬೇಡ ಅಂತ ಹೇಳೋದು ಇಲ್ಲಿ. ಆಮೇಲೆ ತರುಣಿ ಕಾಂತೆ ಅಂದರೆ ಸೂರ್ಯನ ಕಾಂತೆ ನೋಡಿದರೆ ಡೈರೆಕ್ಟಾಗಿ ಕಣ್ಣು ಸೂರ್ಯನ ಕಡೆ ಇಟ್ಟರೆ ನಮ್ಮೆರಡು ಕಣ್ಣುಗಳು ತೆಗಿಲಕ್ಕೆ ಬರಲ್ಲ, ಕುಕ್ಕಲ್ಲಿರೋದು, ಕಣ್ಣು ಮುಚ್ಕೊಂಡ್ಬಿಡ್ತೀವಿ, ನೋಡಗೂಡೋದು, ಅದನ್ನು ನೋಡ್ಲಿಕ್ಕೆ ಕೈಲಾಗಲ್ಲ ನಮಗೆ. ಅದು ತರುಣಿ ಸ್ವಭಾವ, ದೋಷ ಅಲ್ಲ ಅದು. ಇದು ನರನ ನೋಟದ ದೋಷ, ಅವನಿಗೆ ಅಷ್ಟು ಶಕ್ತಿ ಕೊಟ್ಟಿಲ್ಲ ಸ್ವಾಮಿ ಅಂದು ತೋರುತ್ತದೆ. ಹರಿ ನಿನ್ನ ಸ್ವಭಾವ ಅರಿದರೆ ಇದೇ ಸಿದ್ಧ. ನಿನ್ನ ಸ್ವಭಾವ ಹೇಗಿದ್ದಿದೆ ಎಂಬುದು ನಾವು ತಿಳ್ಕೊಂಡ್ರೆ ಅದು ಸಿದ್ಧ. ಮತ್ತು ದೋಷಗಳು ನರನಿಂದ ಆಗುವುದಯ್ಯ. ನಮಗೆ ಏನೇ ನಾವು ಅಂದರೆ ಸ್ವಾಮಿ ಇದು ಹೀಗೆ ಮಾಡಿಸ್ಬಿಟ್ಟ, ನಾವೆಲ್ಲ ಹೇಳ್ತಾ ಇರ್ತೀವಿ, ಇಷ್ಟು ದುಃಖ ಕೊಟ್ಟಾನ, ಇಷ್ಟು ಕಷ್ಟ ಕೊಟ್ಟಾನ ಅಂಥೇಳಿ. ಆದರೆ ಇದು ನಮ್ಮ ದೋಷಗಳಲ್ಲಿಂದ ನೀನು ಕೊಡ್ತಾ ಇದ್ದಿ, ಅದು ನಿನ್ನ ಸ್ವಭಾವ, ನೀನು ಕೊಡ್ತಾ ಇದ್ದಿ ಸ್ವಾಮಿ. ಪರಮಾತ್ಮ ಗುಣನಿಧಿ ವಿಜಯ ವಿಠಲ, ನಿನ್ನ ಚರಿತೆ ಒಂದಾದರೂ ಪರಿಮಿತ, ಏನು ಪರಿಮಿತ, ಇಲ್ಲಿಗೆ ನಿನ್ನ ಚರಿತೆ ಮುಗಿತು ಅಂತ ಹೇಳಕ್ಕೆ ಕಾಣುತ್ತದಾ? ಇಲ್ಲ, ನಿನ್ನ ಚರಿತೆ ಅಪಾರವಾಗಿದ್ದದ ಸ್ವಾಮಿ ಅಂತ ಹೇಳ್ತಾರೆ. ಆನಂದ ಮತ್ತೊಂದುಂಟೆ ನೀನೊಲಿದ ಮೇಲೆ. ನೀನು ಒಲಿದ ಮೇಲೆ ಆನಂದ ಬೇರೆ ಇದ್ದದೇನಪ್ಪ. ನಾನೆಂಬೋ ಮಾತುಗಳು ಮಾಣಿಸೋ ಎಲೊಸಲವೇ. ನಾನು ಎಂಬುದನ್ನು ಅದನ್ನು ತೆಗೆದು ಬಿಡು ನನ್ನೊಳಗಲಿಂದ. ನಾನಾ ಭೋಜನ ನನಗೆ ದೊರಕಿದ ಮೇಲೆ ಕಾಣೆನೆಂದು ಹಲುಬಿ ಪೇಳುವನೇನೋ ತಿರುಗಿ. ನಾನಾ ಭೋಜನಗಳು ಸಿಕ್ಕ ಮೇಲೆ ನಾನೇನು
ಸಾಯ್ತೀನಿ ಅಂತ ಹೇಳ್ತೀನಾ, ಇಲ್ಲ ನಿನ್ನ ನಾಮಸ್ಮರಣೆ ಅದು ಬಿಟ್ಟು ಬರೇ ಇದರೊಳಗೆ ತಿರುಗ್ತಾ ಇದ್ದೀನಲ್ಲಪ್ಪ, ಮಾನಸದಲ್ಲಿ ಪೊಳೆವ ವಿಜಯವಿಟ್ಟಲ್ಲ ನಿನ್ನ ಧ್ಯಾನವೇ ಒಂದು ಕೊಡು. ಇವೆಲ್ಲ ನನಗೆ ನಾನಾ ಭೋಜನಗಳು, ಈ ಲೌಕಿಕ ಸುಖಗಳು ಇದ್ರ ಬೇಡ, ನಿನ್ನ ಧ್ಯಾನ ಒಂದು ಕೊಡು, ದುರ್ಗತಿಯಾಗದಂತೆ, ಪಾಪಕ್ಕೆ ಅಂದರೆ ಈ ಅಂಧಂತಮಸ್ಸಿಗೆ ಬೀಳಲಾರ್ದಾಗಿ ನಿನ್ನ ಧ್ಯಾನ ಕೊಡು ಸ್ವಾಮಿ, ಬೇರೆ ಬೇಡ ನನಗೆ. ಈ ಲೌಕಿಕ ಆನಂದಗಳು, ಈ ದುಃಖಗಳು ಏನಿದ್ದಾವೋ ಅದರೊಳಗೆ ನಿನ್ನ ಮರಿಲಾರ್ದಾಗಿ ನೋಡು. ಈ ಲೌಕಿಕ ಆನಂದ ಬಂದಾಗೇ ಸ್ವಾಮಿನ ಬಿಟ್ಟುಬಿಡ್ತೀವಿ, ಅದನ್ನು ಬರೇ ಆನಂದ ಅನುಭವಿಸ್ತಾ ಇರ್ತೀವಿ. ದುಃಖ ಬಂದಾಗೆ ಸ್ವಾಮಿನ ಬೈಲಕ್ಕೆ ಪ್ರಾರಂಭ ಮಾಡ್ತೀವಿ, ಅಲ್ಲೂ ದೇವರನ್ನು ನೆನೆಯೋದು ಕಡಿಮೆ ಆಗ್ತದೆ. ಆದರೂ ದುಃಖ ಬಂದಾಗೆ ಸ್ವಲ್ಪ ಮಟ್ಟಿಗೆ ಸ್ವಾಮಿ ನನ್ನ ಈ ದುಃಖದಿಂದ ಪಾರು ಮಾಡು ಅಂತ ಕೇಳ್ಕೊತೀವಿ, ಅವಾಗಾದರೂ ಕೇಳ್ತೀವಿ. ಹಾಗಂತ ದುಃಖ ಕೊಡುವಂತಲ್ಲ, ನಿನ್ನ ಮರೆಯೋದೇ ಒಂದು ದುಃಖ, ಆ ದುಃಖದಾಗೆ ಇಡಬೇಡ, ನಿನ್ನ ನಾಮಸ್ಮರಣೆ ಎಂಬೋ ಸುಖದಲ್ಲಿ ನನ್ನ ಇಡುವು ಅಂತ ಕೇಳ್ಕೋಬೇಕು ದೇವರನ್ನ ಅಂತೇಳಿ. ನಿನ್ನ ಭಕ್ತರ ಯೋಗ್ಯವ ನೀನೇ ಬಲ್ಲೆ ಕಾಣೆ, ನಿನ್ನೆ ಯೋಗ್ಯತಾನುಸಾರ ಕೊಡ್ತಿದ್ದಿ. ವಿಜಯದಾಸರಿ ಅದೇ ಹೇಳ್ತಾರೆ, ಮೊದಲೆಲ್ಲ ನನಗೆ ಏನೂ ಕೊಡಲಿಲ್ಲ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ. ಏನೂ ಇರಲಾರ್ದ ನನ್ನೊಳಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಬಂದು ನನ್ನಿಂದ ನುಡಿಸಿದ್ದಾರೆ. ಇವೆಲ್ಲ ದೇವರ ನಾಮಗಳು, ಸುಳಾದಿಗಳು, ಪದಪದ್ಯಗಳು ಎಲ್ಲದನ್ನು ನುಡಿಸಿದ್ದಾರೆ. ನನ್ನ ಒಳಗೆ ನಿಂತು ನಿನ್ನ ಧ್ಯಾನ ಮಾಡೋ ಥರ ಮಾಡಿದ್ದಾರೆ. ಈ ಲೌಕಿಕ ಸುಖಗಳ ಬಗ್ಗೆ ಅವರು ಹೇಳೋದಿಲ್ಲ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ. ನಿಖಿಳ ಜನರು ಅಂತಂದಾಗೆ ಹೊರಗಿನ ಜನರಲ್ಲ, ಇಲ್ಲಿ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಬಂದು ನನ್ನ ಮನ್ನಿಸ್ತಾ ಇದ್ದಾರೆ. ನಿನ್ನದೇ ಸಕಲ ಸಂಪತ್ತು, ನೀನೇ ಕೊಟ್ಟಿದ್ದೀಯಪ್ಪ ಇದೆಲ್ಲ. ಏನು ದೇವರ ನಾಮಸ್ಮರಣೆ, ಈ ಸುಳಾದಿಗಳು, ಪದಪದ್ಯಗಳು, ಒಂದೊಂದು ಸುಳಾದಿ ನೋಡ್ರಿ ಹೇಗಿರ್ತಾವೆ ವಿಜಯದಾಸರು. ಒಂದೊಂದು ಸುಳಾದಿ ಹೇಳ್ಕೊಂಡಾಗೆಲ್ಲ ಆನಂದ ಪರಮಾನಂದ. ಅದಕ್ಕೆ ಹೇಳ್ತಾರೆ ವಿಜಯದಾಸರದು ಸುಮ್ಮನೆ ಬರೆಯಲ್ಲ ವ್ಯಾಸವಿಠಲರು, ಇಂದಿರಾಪತೆ ಅವರ ಮುಂದೆ ಕುಣಿವನು. ಇಂಥ ಅಕ್ಷರಗಳು ಬರೆದ ಮೇಲೆ ಮುಂದೆ ಕುಣಿಲಾರ್ದಾಗಿರ್ತಾನೇನ್ರಿ? ಇಂದಿರಾಪತೆ ಇವರ ಮುಂದೆ ಕುಣಿವನು, ಇವರ ಅಂಧವಚನವ ನಿಜಕ್ಕೆ ತಂದು ತೋರ್ಪನು. ವಿಜಯದಾಸರು ಏನು ಹೇಳ್ತಾರೋ ಅದನ್ನು ನಿಜಕ್ಕೆ ತಂದು ತೋರಿಸ್ತಾರೆ, ನಿಜವಾಗ್ಲೂ ಅದನ್ನು ನಡೆಸ್ತಾರೆ. ಅದಕ್ಕೆ ಗುರುಗಳ ಅಂತರ್ಗತ ನಾವು ದೇವ್ರನ್ನ ಬೇಡ್ಕೋಬೇಕು. ಇಲ್ಲಿ ನನ್ನ ಯೋಗ್ಯತೆ ತಿಳ್ಕೊಂಡು ನೀನು ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಕೊಟ್ಟಿದ್ದೆಪ್ಪ. ಹಾಗೆ ನಿನ್ನ ಭಕ್ತರ ಯೋಗ್ಯತೆ ನೀನು ಗೊತ್ತು, ನಿನಗೆ ಬೇರೆ ಯಾರು ಹೇಳಬೇಕಪ್ಪ? ನಮಗೇನು ಗೊತ್ತಿರ್ತದ? ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ. ನಮ್ಮ ಯೋಗ್ಯತಾನುಸಾರ ನೀನು ನಮಗೆ ಸುಖ ದುಃಖ ಎರಡೂ ಕೊಡ್ತಿದ್ದೀಯ, ಅದು ಅನುಭವಿಸಬೇಕು ಸ್ವಾಮಿ. ನಮ್ಮ ಹಣೆ ಬಾರದಲ್ಲಿ ಏನು ಬರೆದಿದ್ದಾನೋ ಅದು ತೀರಿಸ್ಕೊಂಡೇ ಹೋಗಬೇಕು. ಜನ್ಮ ಜನ್ಮದಲ್ಲಿಂದ ಎಷ್ಟು ನಮಗೆ ಏನು ಇರುತ್ತೇನೋ ಅದು ಸ್ವಾಮಿ ಕೊಟ್ಟಿದ್ದು, ಅವನು ಕೊಟ್ಟಿದ್ದು ಅಂತ ಹೇಳಿ ಅದನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡಿ ಅವನನ್ನು ಬೇಡಿಕೊಳ್ಳೋದು. ನಿನ್ನ ಮರೆಯೋ ಸುಖ ಕೊಡಬೇಡ, ನಿನ್ನ ಬಿಟ್ಟಿರೋ ಆ ದುಃಖ ಕೊಡಬೇಡ. ನನಗೆ ಆ ದುಃಖ, ನಿನ್ನ ಬಿಡುವುದೇ ನನಗೆ ದುಃಖ, ಅದನ್ನು ಮಾತ್ರ ಕೊಡಬೇಡ. ನಿನ್ನ ನಾಮಸ್ಮರಣೆಯಲ್ಲಿ ನನ್ನ ಸದಾ ತೇಲಿ ಆಡಿಸು ಅಂತ ಹೇಳಿ ಸ್ವಾಮಿನ ಬೇಡ್ಕೋಬೇಕು. ನಮ್ಮ ಯೋಗ್ಯತೆ ಇದ್ದಷ್ಟು ಅವನು ಕೊಡ್ತಾನೆ. ಏನೂ ಇಲ್ಲ, ಕೊನೆಗೆ ನಿತ್ಯ ಶ್ರವಣ ಮಾಡುವಷ್ಟು ಶಕ್ತಿ ನಮಗೆ ಕೊಡಲಿ ಸ್ವಾಮಿ. ಶ್ರವಣ ನಮಗೆ ಆದಷ್ಟು ಏನೋ ಒಂದು ದೇವರ ನಾಮಸ್ಮರಣೆ ಮಾಡ್ಕೋತಾ ಇದ್ದು ಈ ಲೌಕಿಕ ಸುಖಕ್ಕೆ ಸಂಪೂರ್ಣ ಬೀಳಲಾರ್ದಾಗಿ ನೋಡು ಸ್ವಾಮಿ ಅಂತ ಬೇಡ್ಕೋಬೇಕು. ಇದು ನಾವೆಲ್ಲರೂ ಮಾಡಬೇಕು. ಅದು ನಮ್ಮ ಯೋಗ್ಯತಾನುಸಾರ ಸ್ವಾಮಿ ಕೊಡ್ತಾನೆ. ನಾಹಂಕರ್ತ ಹರಿಕರ್ತ. ಇದರೊಳಗೆ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.